ಪ್ರೀತಿಲಿ ಬಿದ್ದು ಹುಚ್ಚಾಗಿರೋದ್ನ ಸಿನಿಮಾದಲ್ಲಿ ಬಿಟ್ಟು ರಿಯಲ್ ಲೈಫ್ ಅಲ್ಲಿ ಯಾವತ್ತಾದ್ರೂ ನೋಡಿದೀರಾ? ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾರೆ ಈ ಅಣ್ಣನ ನೋಡಿ. ಇವರು ದೊಡ್ಡ ಬಾಡಿ ಬಿಲ್ಡರ್, ಎಷ್ಟೋ ನ್ಯಾಷನಲ್ ಅವಾರ್ಡ್ಸ್ ಇದೆ, ಎಷ್ಟೋ ಸ್ಟೇಟ್ ಅಲ್ಲಿ ದೊಡ್ಡ ಹೆಸರು ಕೂಡ ಇದೆ. ಈ ಅವಾರ್ಡ್ಸ್, ಈ ಹೆಸರೆಲ್ಲ ಈ ಅಣ್ಣನ ಪ್ರೀತಿ ಮುಂದೆ ತುಂಬಾನೇ ಚಿಕ್ಕದಾಗ್ಬಿಡ್ತು. ಈ ಅಣ್ಣ ಒಂದ್ ಹುಡುಗಿನ ಪ್ರೀತಿ ಮಾಡ್ತಾನೆ, ಆ ಹುಡುಗಿ ಕೂಡ ಇವ್ರನ್ನ ಪ್ರೀತಿ ಮಾಡ್ತಾಳೆ. ಆದ್ರೆ ಕೊನೆಯಲ್ಲಿ ಒಂದು ದಿನ ಇವ್ರನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಅದನ್ನ ಇವ್ರ ಕೈಲಿ ತಡ್ಕೊಳಕ್ಕೆ ಆಗಲ್ಲ. ಆ ಹುಡುಗಿ ಇಲ್ದಿರೋ ಜೀವಿತನ ಅವರು ಊಹೆ ಕೂಡ ಮಾಡಿರಲ್ಲ. ಕೊನೆಗೆ ನೋಡಿ, ಈ ತರ ಹುಚ್ಚನಾಗಿ ಬದಲಾಗಿ ರೋಡ್ ಮೇಲೆ ಮಲ್ಕೊಳ್ತಾ, ರೋಡಲ್ಲಿ ತಿರ್ಗಾಡ್ತಾ, ಊರಿಂದ ಊರಿಗೆ ಹೋಗಿ ಕಸದ ತೊಟ್ಟಿಲಿರೋ ಊಟನ ಮಾಡ್ತಾ, ಬದುಕಿರೋ ಸವ ಆಗಿ ಹುಚ್ಚನಾಗಿ ಬದಲಾಗಿ ಹೋಗ್ತಾನೆ. ಅಷ್ಟು ದೊಡ್ಡ ಬಾಡಿ ಬಿಲ್ಡರ್. ಇದು ಆ ಹುಡುಗಿ ತಪ್ಪಲ್ಲ. ಈಗ ಇವ್ರಿರೋ ಈ ಸ್ಥಿತಿನ ನೋಡಿ ಆ ಹುಡುಗಿ ಅನ್ಕೋತಿರ್ತಾಳೆ, ಅಬ್ಬಾ ನನ್ ಜೀವನ ಏನೋ ಬಚಾವ್ ಆಗ್ಬಿಡ್ತಪ್ಪ, ಇವನ್ ಜೊತೆ ಏನಾದ್ರು ಇದ್ದಿದ್ರೆ ನನ್ ಜೀವನ ಕೂಡ ಇದೇ ತರ ಆಗ್ತಿತ್ತು ಅಂತ. ಒಂದ್ ಹುಡುಗಿನ ನಿಜವಾಗ್ಲೂ ಪ್ರೀತಿನ ಮಾಡಿದ್ರೆ ಈ ತರ ಹುಚ್ಚ ಆದ್ರೂ ಆಗೋಗ್ತಾನೆ, ಇಲ್ಲ ಪ್ರಾಣನಾದ್ರೂ ಬಿಟ್ಬಿಡ್ತಾನೆ. ಆದ್ರೆ ಬೇರೆ ಹುಡುಗಿನ ಆ ಜಾಗದಲ್ಲಿ ಊಹೆ ಕೂಡ ಮಾಡ್ಕೊಳಲ್ಲ. ಸೊ ಪ್ಲೀಸ್, ಪ್ರತಿಯೊಬ್ರು ಪ್ರೀತಿ ಮಾಡೋ ಹುಡುಗ ಹುಡುಗಿಗೆ ಹೇಳೋದೊಂದೇ, ನಿಮ್ ಲೈಫ್ ಅಲ್ಲಿ ಏನಾದ್ರು ಈ ತರ ಹುಚ್ಚಿನ ತರ ಪ್ರೀತಿ ಮಾಡೋ ಹುಡುಗ ಹುಡುಗಿ ಏನಾದ್ರು ಇದ್ರೆ ದಯವಿಟ್ಟು ಅವ್ರನ್ನ ಕೈ ಬಿಡಬೇಡಿ. ಕೊನೆ ತನಕ ಅವ್ರ ಜೊತೆ ಆಗಿರಿ. ಅವ್ರ ಪ್ರೀತಿ ಮಾಡ್ಬೇಕಾದ್ರೆ ನಿಮ್ ಉಳಿಸ್ಕೊಳಕ್ಕೆ 100 ಸುಳ್ಳು ಹೇಳಿರ್ಬೋದು, ಆದ್ರೆ ಅವ್ರ ಪ್ರೀತಿ ಯಾವತ್ತಿಗೂ ಸುಳ್ಳಾಗಿರಲ್ಲ. ಈ ಅಣ್ಣನಿಗೋಸ್ಕರ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದೇ ಒಂದು ಆರ್ಟ್ ಸಿಂಬಲ್ ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಗುಂಪಲ್ಲಿರೋ ಅಮರ ಪ್ರೇಮಿಗೆ ಶೇರ್ ಮಾಡಿ. ಹರೇ ಕೃಷ್ಣ, ಕೃಷ್ಣ ಕೃಷ್ಣ.